ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ. ಏನ್ 2 ದಿನ ಹಿಂದೆ ಬ್ಯಾಡಗಿಯಲ್ಲಿ ವಿಶ್ವಗುರು ಬಸವಣ್ಣನವರ ಪ್ರತಿಮೆಗೆ ದುಷ್ಕರ್ಮಿಗಳು ಏನು ಒಂದು ಕೃತ್ಯವನ್ನು ಅವ್ರು ಏನ್ ಮಾಡಿದ್ದಾರೆ ಅದ ಕಾರ್ಯವನ್ನು ಖಂಡಿಸಿ ನಾವೆಲ್ಲರೂ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮತ್ತು ಪರ್ಸನಲ್ ಆಗಿ ನಾವು ಇದು ಅತ್ಯಂತವಾದ ಒಂದು ಖಂಡನೀಯ ಕೆಲಸ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಮತ್ತೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ, ಯಾರು ಇದು ಕೆಲಸ ಮಾಡಿದ್ದಾರೆ ಅವರಿಗೆ 24 ತಾಸಲ್ಲಿ ಅವರಿಗೆ ಅರೆಸ್ಟ್ ಮಾಡ್ಬೇಕಂತ ನಾವು ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡಿ ಅವ್ರ ಅರೆಸ್ಟ್ ಮಾಡದಂಗೆ ಮಾಡಕ್ಕೆ ಒಂದು ತಮ್ಮೆಲ್ಲರಿಗೂ ಭರವಸೆ ಕೊಡ್ತೇವೆ. ಮತ್ತೆ ವಿಶ್ವಗುರು ಬಸವಣ್ಣನವರು ಅವರು ಬರೀ ಒಂದು ಜಾತಿ ಸಮಾಜಕ್ಕೆ ಸೀಮಿತ ಆದ ವ್ಯಕ್ತಿ ಅಲ್ಲ. ಅವರು ಇಡೀ ಜಗತ್ತಿನಲ್ಲಿ ಒಂದು ಅತ್ಯಂತ ಒಂದು ಪ್ರಸಿದ್ಧ ವ್ಯಕ್ತಿ ಇದ್ದಾರೆ. ಮತ್ತೆ ಎಲ್ಲರ ಮೇಲೆ ಒಂದು ಪ್ರಭಾವ ಮಾಡಿದ್ದ ವ್ಯಕ್ತಿ ಇದ್ದಾರೆ. ಅವ್ರಿಗೆಲ್ಲರೂ ನಾವು ಯಾವಾಗ್ಲೂ ಗೌರವ ಕೊಡ್ತೀವಿ. ನಮ್ಮ ಸಂವಿಧಾನದಲ್ಲೂ ಅವರು ಹೇಳಿದ್ದೇ ಅಂಬೇಡ್ಕರ್ ಅವರು ಬರ್ದಿದ್ದಾರೆ ಅದರಲ್ಲಿ, ಹೌದಲ್ವಾ? ಅದಕ್ಕಾಗಿ ಅವ್ರಿಗೆ ನಾವು ಅತ್ಯಂತ ಗೌರವ ಕೊಡ್ತೀವಿ. ಇದು 100% ನಮ್ಮ ಸರ್ಕಾರ ಈ ದುಷ್ಕರ್ಮಿಗಳಿಗೆ ಅರೆಸ್ಟ್ ಮಾಡಕ್ಕೆ ಬದ್ಧರಾಗಿದ್ದಾರಂತ ಈ ವೇದಿಕೆ ಮೂಲಕ ನಿಮ್ಮೆಲ್ಲರಿಗೂ ನಾನು ಆಶ್ವಾಸನೆ ಕೊಡ್ತೇವೆ. ನಾವು ಪರ್ಸನಲ್ ಆಗಿ ಹೋಮ್ ಮಿನಿಸ್ಟರ್ಗೂ ಮಾತಾಡೋಣ, ಉಸ್ತುವಾರಿ ಮಂತ್ರಿಗಳಿಗೂ ಮಾತಾಡಿ, ಮತ್ತೆ ಬೇಕಾದ್ರೆ ಸಿಎಂ ಅವ್ರಿಗೂ ಒತ್ತಾಯ ಮಾಡಿ ಅರೆಸ್ಟ್ ಇಮಿಡಿಯೇಟ್ ಆಗಿ ಮಾಡ್ತೀವಿ ಅಂತ ಹೇಳುತ್ತಾ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೊಂದು ವಿಚಾರ, ಈಗ ತಾನೇ ನಾನು ಡಿವೈಎಸ್ಪಿ ಅವರು ಮಾತಾಡಿದ್ದೀನಿ. ಯಾರು ಈ ತರ ಕಾರ್ಯ ಮಾಡಿದ್ದಾರೆ ಅವ್ರಿಗೆ ಬಂಧಿಸಿದಾರಂತೆ, ಹಾಗೆ ಬಂಧಿಸಿದಾರಂತೆ. ಮತ್ತೆ ಅವರಿಗೆ ಅವರು ಈಗ ತಾನೇ ಮಾತಾಡಿದೆ ನಾನು, ಮತ್ತೆ ಅವರಿಗೆ ಏನು ಅವರು ಒಪ್ಕೊಂಡಿದಾರಂತೆ. ಮತ್ತೆ ವಿಚಾರಣೆ ನಡೀತಾ ಇದೆ. ಮತ್ತೆ ಯಾರು ಬೇರೆಯವ್ರು ಯಾರ್ಯಾರು ಮಾಡಿದಾರೆ ಅವ್ರಿಗೂ ಅರೆಸ್ಟ್ ಮಾಡ್ತಾರಂತ ಅವ್ರು ಹೇಳಿ.